ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿರುವ ದೇವರುಗಳನ್ನು ಪೂಜಿಸುವುದು ಸರಿಯಲ್ಲ ಅಂತ ಹಿರಿಯ ಸಾಹಿತಿ KS ಭಗವಾನ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ದೇವರು ಶಕ್ತಿ ಸ್ವರೂಪಿ, ಆತ ಅಗೋಚರವಾದ ಅಮೃತ ಸ್ವರೂಪ, ದೇವರು ಶಾಂತಿ ಸ್ವರೂಪ. ಅಂತಹ ದೇವರು ರಾಕ್ಷಸರನ್ನೇ ಆಗಲಿ ತಲೆ ಸವರಿ ಸರಿದಾಗ ತರುವ ಶಕ್ತಿ ಇರುವಂತಹವರು. ಅಂತಹುದರಲ್ಲಿ ಅವರ ಕೈಯಲ್ಲಿ ಆಯುಧಗಳು ಏಕೆ ಬೇಕು? ಹೀಗಾಗಿ ಅಂತಹ ದೇವರನ್ನು ಪೂಜಿಸುವುದು ಸರಿಯಲ್ಲ ಅಂದರು. ಜೊತೆಗೆ ಸೈನಿಕರು ಬಂದೂಕು ಹಿಡಿಯುವುದು ದೇಶ ಕಾಪಾಡಲು ಮತ್ತು ಕಾನೂನು ಸುವ್ಯವಸ್ಥೆ ಸರಿಪಡಿಸಲು. ಆದರೆ ದೇವರಿಗೆ ಶಕ್ತಿ ಇರುವ ಕಾರಣ ಅವರಿಗೆ ಏಕೆ ಶಸ್ತ್ರಾಸ್ತ್ರ ಬೇಕು ಅಂತ ಪ್ರಶ್ನಿಸಿದ್ದಾರೆ. ಹಾಗಾಗಿ ಅಂತಹ ದೇವರನ್ನ ಪೂಜಿಸುವುದು ನಿಲ್ಲಬೇಕು ಎಂದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಇವತ್ತು ಮೈಸೂರಿನಲ್ಲಿ ಸಾಹಿತಿ KS ಭಗವಾನ್ ಅವರು ಒಟ್ಟಾರೆ ನೀಡಿರುವಂತಹ ಹೇಳಿಕೆಯ ಸಾರಾಂಶ ಏನು? ಮಧುಸೂದನ್ ಎಂತ ಹೇಳಿದ್ರೆ, ಹಿಂದೂ ದೇವತೆಗಳು ಎಲ್ಲ ದೇವತೆಗಳಲ್ಲಿ ಬಹುತೇಕ ದೇವತೆಗಳು ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡಿರ್ತಾರೆ, ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರ್ತಾರೆ. ರಾಮ ಬಾಣ ಆಗ್ಬೋದು, ಅಥವಾ ವಿಷ್ಣು ತ್ರಿಶೂಲ ಆಗ್ಬೋದು, ಅಥವಾ ಶಂಖಚಕ್ರ ಆಗ್ಬೋದು, ಹೀಗೆ ಅನೇಕ ಆಯುಧಗಳನ್ನ ಹಿಡಿದಿರ್ತಾರೆ. ಇಂತಹ ಆಯುಧಗಳು ಹಿಡಿದಿರೋದನ್ನ ದೇವತೆಗಳನ್ನ ಪೂಜಿಸಬಾರ್ದು. ಕಾರಣ ಏನಂತ ಹೇಳಿದ್ರೆ, ಆ ರೀತಿ ಆಯುಧಗಳು ಇಟ್ಕೊಂಡು ಪೂಜಿಸಿದ್ರೆ ಅದು ಪ್ರಚೋದನಾತ್ಮಕ ಭಾವನೆಯನ್ನು ನೀಡುತ್ತೆ. ಹಾಗಾಗಿ ಅಂದ್ರೆ ಆ ಯುದ್ಧ ಮಾಡು ಅಥವಾ ಅವ್ರನ್ನ ಕೊಲ್ಲು, ಈ ರೀತಿಯಂತಹ ಪ್ರೇರೇಪಣೆ ನೀಡುತ್ತೆ. ಹಾಗಾಗಿ ಅಂತಹ ಆಯುಧಗಳನ್ನ ಹಿಡಿದಿರುವಂತಹ ದೇವರುಗಳನ್ನ ಪೂಜೆ ಮಾಡಬಾರ್ದು ಅಂತ ಹೇಳಿ ಅವರು ಹೇಳಿಕೆ ಕೊಡ್ತಾರೆ. ಇನ್ನೊಂದು ಪ್ರಮುಖವಾದ ವಿಷಯ ಅಂತ ಅಂದ್ರೆ, ಮುಸ್ಲಿಂ ಅಥವಾ ಕ್ರೈಸ್ತ ಅಥವಾ ಬುದ್ಧ ಯಾರು ಅಂತಹ ಯಾವುದೇ ಸಂದೇಶ ನೀಡುವಂತಹ ಒಂದು ಭಾವಚಿತ್ರಗಳು ಇರೋದಿಲ್ಲ. ಆದ್ರೆ ಹಿಂದೂ ದೇವತೆಗಳಲ್ಲಿ ಈ ರೀತಿ ಇರ್ತದೆ. ಹೀಗಾಗಿ ಅವುಗಳ ಫೋಟೋ ಕೂಡ ಮಾರಾಟ ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದು ಧನ್ಯವಾದ ರವಿ ಪಾಂಡವಪುರ ನಿಮ್ಮ ಮಾಹಿತಿಗೆ. ಇದು ಮೈಸೂರಿನಲ್ಲಿ ಸಾಹಿತಿ KS ಭಗವಾನ್ ಅವರು ನೀಡಿರುವಂಥ ಹೇಳಿಕೆ. ಎಲ್ಲೋ ಒಂದು ಕಡೆ ಹಿಂದೂ ದೇವತೆಗಳ ಕೈನಲ್ಲಿ ಆಯುಧ ಇರೋದು, ದೇವತೆಗಳಿಗೆ ಶಕ್ತಿ ಸ್ವರೂಪಿ, ದೇವತೆಗಳು ಶಾಂತ ಸ್ವರೂಪಿ ಅಂತಾರೆ. ಆದರೆ ಎಲ್ಲೋ ಒಂದು ಕಡೆ ಆಯುಧಗಳು ಕೈನಲ್ಲಿ ಇಟ್ಕೊಂಡ್ರೆ ಇದು ಪ್ರಚೋದನಕಾರಿಯಾಗತ್ತೆ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಹೇಳಿಕೆಯನ್ನು ನೀಡಿರೋ ಅಂತ ಸಾಹಿತಿ KS ಭಗವಾನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಗವಾನ್ ಅವರು, ಎಲ್ಲೋ ಒಂದು ಕಡೆ ದೇವತೆಗಳು ಶಕ್ತಿ ಸ್ವರೂಪಿ, ಶಾಂತ ಸ್ವರೂಪಿ ಅಂತಾರೆ, ಆದರೆ ಅವರ ಕೈಯಲ್ಲಿ ಇರುವಂಥ ಆಯುಧಗಳು ಪ್ರಚೋದನೆ ನೀಡುತ್ತೆ, ಹೀಗಾಗಿ ಅವ್ರನ್ನ ಪೂಜೆ ಮಾಡಬಾರ್ದು ಅನ್ನೋ ಒಂದು ಹೇಳಿಕೆನ ನೀಡಿದ್ರಿ. ಯಾತಕ್ಕೆ ಇದು ಕಾರಣ? ಈಗ ಎಲ್ಲ ಮತಗಳಲ್ಲೂ ಅದನ್ನ ಸ್ಥಾಪಕರೆಲ್ಲ ಶಾಂತಿ ಸ್ವರೂಪರಾಗಿದ್ದಾರೆ. ಬುದ್ಧ ತನ್ನ ಮತ ಸ್ಥಾಪನೆ ಮಾಡದಿರುವಾಗ ಅವನು ಯಾವುದೇ ಆಯುಧವನ್ನ ಪ್ರಚೋದನೆ ಮಾಡಿಲ್ಲ. ಯೇಸು ಕ್ರಿಸ್ತನು ಸಹ ಆಯುಧವನ್ನ ಪ್ರತಿಪಾದಿಸಿಲ್ಲ. ಪ್ರವಾದಿ ಮಹಮ್ಮದ್ ಸಹ ಮಾಡಿಲ್ಲ. ಈಗ ದೇವರು ಶಾಂತ ಸ್ವರೂಪಿ, ಶಕ್ತಿ ಸ್ವರೂಪಿ ಅಂದ್ಮೇಲೆ ಅವನು ಸರ್ವಶಕ್ತ ಅಂತ ಹೇಳಿದ್ಮೇಲೆ ಆ ಸರ್ವಶಕ್ತನಾಗಿರತಕ್ಕಂತ ದೇವರಿಗೆ ಆಯುಧ ಏತಕ್ಕೆ? ಅವನು ತನ್ನ ಇಚ್ಛೆ ಅಂತೆ, ತನ್ನ ಆಸೆ ಅಂತೆ ಅವನು ಜನರನ್ನ ನಿರ್ದೇಶಿಸಬಹುದು, ಯಾವುದೇ ಕೆಟ್ಟ ಕೆಲಸಕ್ಕೆ ಹೋಗದಂತೆ ಅವನ್ನ ತಡಿಬಹುದು. ಈ ಎಲ್ಲಾ ಶಕ್ತಿ ಅವನಿಗೆ ಇರೋದ್ರಿಂದ ಅವನ್ಗೆ ಆಯುಧ ಯಾಕ್ಬೇಕು? ಆಯುಧ ಇದ್ದು ಕೂಡ್ಲೆ ಏನಾಗ್ತದೆ ಅಂತಂದ್ರೆ, ಅದು ಪ್ರಚೋದನೆಗೆ ಮತ್ತು ಸಾವಿಗೆ, ನೋವಿಗೆ, ರಕ್ತಪಾತಕ್ಕೆ ಇತ್ಯಾದಿ ಅನಾಹುತಗಳಿಗೆಲ್ಲ ಅದು ಕಾರಣ ಆಗೋದ್ರಿಂದ ಆಯುಧವನ್ನ ಪ್ರತಿಪಾದಿಸಬಾರ್ದು ಮತ್ತು ಆಯುಧವನ್ನ ಹಿಡಿದಿರ್ತಕ್ಕಂಥ ಫೋಟೋಗಳನ್ನು ಸಹ ಮಾರಾಟ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಓಕೆ, ಧನ್ಯವಾದಗಳು KS ಭಗವಾನ್ ಅವರೇ, ನೀವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.